ಅನ್ನ ಉಳಿಸುವ ಪಾಠ ಹೇಳಿತು. ಎಂಬಿ ಕೃಷ್ಣಮೂರ್ತಿಯ ಕೈಯಲ್ಲಿ ಸೇವೆ ನಗುತ್ತಾ ಬೆಳೆಯಿತು. ಪ್ಲಾಸ್ಟಿಕ್ ಮುಕ್ತ ಕನಸಿಗಾಗಿ ನಂದಿನಿ ಪಾರ್ಲರ್ ಮುಂದೆ ನಿಂತರು. ಬಸ್ ನಿಲ್ದಾಣದ ಮೂಲೆಗಳಲ್ಲಿ ಜಾಗೃತಿ ದೀಪ ಹಚ್ಚಿದರು. ಹಸಿವಿನ ಕಣ್ಣೀರಿಗೆ ಅವರು ಊಟದ ಉತ್ತರ. ಉಳಿದ ಅನ್ನದ ಮೌಲ್ಯ ಪ್ರತಿಯೊಬ್ಬರ ಮನೆದಾರ. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಜೈ ಜೈ ಮುಳಬಾಗಿಲು ಫುಡ್ ಬ್ಯಾಂಕ್. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಅನ್ನ ಕೊಡೋ ಕೈಗೆ ಜಯ. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಜೈ ಜೈ ಮುಳಬಾಗಿಲು ಫುಡ್ ಬ್ಯಾಂಕ್. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಹಸಿವಿಗೆ ಇಲ್ಲಿ ಜಯ. ಬಡವರಿಗೆ ಸಮವಸ್ತ್ರ ಕೊಟ್ಟರು. ಶಾಲೆಯ ಮಕ್ಕಳಿಗೆ ಭರವಸೆ. ಬೈಂಜಬ್ಯ ಕೈಯಲ್ಲಿ ನೀಡಿ ಭವಿಷ್ಯದ ದಾರಿಗೆ ನೆರವು. ಉಚಿತ ಆರೋಗ್ಯ ಶಿಬಿರಗಳ ಮೊಳಗಿತು ಸೇವೆಯ ಘೋಷಣೆ. ಹಿಪ್ಪಿಪ್ಪಗಿದು ನೂರು ಕೆಲಸಗಳು. ತಾಲೂಕಿಗೆ ದುಡ್ಡ ಕೊಡುಗೆ. ಗ್ರಾಮ ಗ್ರಾಮ ದಾಟುತ್ತಾ ಮನವತೆ ಮಾತಾಡಿತು. ತಿನ್ನುವ ಮವಲು ನೆನಪು, ಎಸೆಯಬೇಡ ಅನ್ನವನ್ನು. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಜೈ ಜೈ ಮುಳಬಾಗಿಲು ಫುಡ್ ಬ್ಯಾಂಕ್. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಅನ್ನ ಕೊಡೋ ಕೈಗೆ ಜಯ. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಜೈ ಜೈ ಮುಳಬಾಗಿಲು ಫುಡ್ ಬ್ಯಾಂಕ್. ಜೈ ಕರ್ನಾಟಕ ಫುಡ್ ಬ್ಯಾಂಕ್, ಹಸಿವೆಗೆ ಇಲ್ಲಿ ಜಯ. ಒಂದು ತುತ್ತು ಉಳಿಸಿದರೆ ಒಂದು ಬದುಕು ಉಳಿಯುತ್ತಡಿ. ಒಂದು ಮನಸ್ಸು ಹಂಚಿದರೆ ಒಂದು ನಗುರುತ್ತದೆ. ಬಡವನ ಕೈಗೆ ಅನ್ನ ಕೊಡಿ, ಮಕ್ಕಳ ಕನಸು ಬೆಳಗಲಿ. ನೆಲದ ಪ್ರತಿಯೊಬ್ಬರು ಸೇವೆ ಮಾಡಿದಾಗ ಬಲಗಲಿ. ಜೈ ಕರ್ನಾಟಕ ಭೂಭರ್ಗ, ಜೈ ಜೈ ಮುಳಬಾಗಿಲು ಮುರ್ದ್ಯ. ಜೈ ಕರ್ನಾಟಕ ಭೂಭರ್ಗ, ಹಣ ಕೊಡೋ ಕೈಗೆ ಜಯ. ಜೈ ಕರ್ನಾಟಕ ಭೂಭರ್ಗ, ಜೈ ಜೈ ಮುಳಬಾಗಿಲು ಮುರ್ದ್ಯ. ಜೈ ಕರ್ನಾಟಕ ಭೂಭರ್ಗ, ಹಸಿವಿಗೆ ಇಲ್ಲಿ ಜಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರದಲ್ಲಿ, ನಮ್ಮ ಒಂದು ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡಬೇಕು. ಇಂತಹ ಕೈ ಚೀಲಗಳನ್ನ ನಾವು ತರಕಾರಿಗಾಗ್ಬೋದು, ಇಲ್ಲ ಹೋಗುವಾಗ ಯಾವ್ದೊಂದು ಮನೆಗೆ ಒಂದು ಪದಾರ್ಥಗಳು ತಗೋಬರುವಾಗ, ದಿನನಿತ್ಯ ಪದಾರ್ಥ ತಗೋಬರುವಾಗ ಈ ಕೈ ಚೀಲವನ್ನ ನಾವು ಬಳಸಬೇಕು. ತುಂಬಾ ಚೆನ್ನಾಗಿದೆ. ಇವತ್ತಿನ ನಿಟ್ಟಿನಲ್ಲಿ ನಮ್ಮ ಕಸ ನಮ್ಮ ಜವಾಬ್ದಾರಿ, ಪರಿಸರ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ. ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ತಿಂಗಳಿಂದ, ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಮ ಭಾರತಿಯವರು, ನಮ್ಮ ಕೃಷ್ಣಮೂರ್ತಿ ಅವರು. ಇವರ ಒಂದು ಕನಸು ಮುಂದಿನ ನೆನಸಾಗ್ಲಿ. ನಾವೆಲ್ಲ ಕೈ ಜೋಡಿಸ್ಬೇಕು. ಒಬ್ಬರ ಕೈಯಿಂದ ಕೈ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಈ ಕೈ ಚೀಲಗಳನ್ನು ನಾನು ಬಳಸ್ತಾ ಇದ್ದೀನಿ. ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಲ್ಲ. ಕೈ ಚೀಲವನ್ನ ನಾನು ಯೂಸ್ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿರೂಪಾಕ್ಷಿ ಜಗದೀಶ್, ನಮ್ಮ ವಿರೂಪಾಕ್ಷಿ ಮತ್ತು ಪವನ್, ಇದೆಲ್ಲರೂ ಕೂಡ ಅನ್ನ ಪಲ್ಪಾಳ್ಮು ನಾರಾಯಣಪ್ಪ ಮತ್ತೆ ಅಯ್ಯಪ್ಪ ಅರಳ್ಳಿ ನಾರಾಯಣ ಸ್ವಾಮಪ್ಪ ನೋಡಿ, ಇವರೆಲ್ಲ ಸೇರಿ ಇವತ್ತು ನಾವು ಈ ನಂದಿನಿ ಪಾರ್ಲರ್ ಹತ್ರ ಒಂದು ಈ ಚೀಲವನ್ನ ಒಂದು 106 ಜನಕ್ಕೆ ವಿತರಣೆ ಮಾಡಿದ್ವಿ.
ಎಲ್ಲರೂ ಕೂಡ ಅಷ್ಟೇ, ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ, ಪತ್ರಕರ್ತರು, ಮಾಧ್ಯಮ ಸ್ನೇಹಿತರು, ಹಿರಿಯರು, ಕಿರಿಯರು, ಯುವಕರು, ನಾನು ಹೆಚ್ಚಾಗಿ ಯುವಕರಲ್ಲಿ ಮನವಿ ಮಾಡ್ಕೊಂತೀನಿ. ಯುವಕರು ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡೇಬಹುದು. ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ, ಕೈ ಚೀಲವನ್ನ ಯೂಸ್ ಮಾಡಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ ಎಲ್ರಿಗೂ ಗೊತ್ತಿರೋರಿಗೆ ಹೇಳ್ಬೋದು, ಏನು ಗೊತ್ತಿಲ್ಲದರೂ ಕೂಡ ಹೇಳ್ಬೋದು. ಸ್ವಲ್ಪ ಗೊತ್ತಿರ್ತದಲ್ಲ, ಅವ್ರಿಗೇನು ಹೇಳಕ್ಕಾಗಲ್ಲ. ನಾನು ಗೊತ್ತಬೇಡ, ನಾನು ಮಾಡ್ತೀನಿ ನೋಡ್ತೀನಿ ಅಂತಾರೆ. ಇವೆಲ್ಲ ಬೇಡ, ಇವೆಲ್ಲ ಮುಂದಿನ ನಡೆಯಲ್ಲ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು. ಯಾಕೆಂದ್ರೆ ವಿದ್ಯಾವಂತರು ಇವತ್ತಿನ ದಿವಸ ಏನು ಓದ್ತಿದಾರೆ ಅವ್ರಿಗೆಲ್ಲ ಗೊತ್ತಿರ್ತದೆ. ಅವಿದ್ಯಾವಂತರಿಗೆ ಸ್ವಲ್ಪ ಅದನ್ನೇ ಹೇಳಿದ್ ನಾವಾಗ್ಲೇ, ಸ್ವಲ್ಪ ಗೊತ್ತಿರೋರಿಗೆ ಏನು ಹೇಳಕ್ಕಾಗಲ್ಲ. ನಾವು ಆ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಅನ್ನ ಮುಂದಿನ ದಿನಗಳಲ್ಲಿ ಬಂದ್ ಮಾಡಬೇಕು. ಈ ಪಾಪ ಇನ್ನೊಂದು ಹೇಳಕ್ ಇಷ್ಟಪಟ್ಟು, ಚಿಕ್ಕ ಅಂಗಡಿಗಳೆಲ್ಲ ಪ್ಲಾಸ್ಟಿಕ್ ಇಟ್ಕೊಂಡಿರ್ತಾರೆ. ಅವ್ರು ದೊಡ್ಡ ಲೀಡರ್ಸ್ ನ ಅವ್ರು ಕೊಡ್ತಾರೆ, ಅವ್ರು ಮಾರ್ತಾರೆ. ಇದೆಲ್ಲ ಮಾಡ್ಬೇಕು, ದೊಡ್ಡ ಡೀಲರ್ ಇದಾನಲ್ಲ ಅಲ್ಲಿ ಬಂದ್ ಮಾಡಿಸ್ಬೇಕು. ಪಾಪ ನಗರಸಭೆ ಅವರು ಪ್ರಯತ್ನ ಪಡ್ತಿರ್ತಾರೆ. ನಮ್ಮ ಗ್ರಾಮ ಭಾರತಿ ಕೃಷ್ಣಮೂರ್ತಿ ಅವರು ನಿಜವಾಗ್ಲೂ ಕೂಡ ಆ ನಗರಸಭೆಗೆ ಹೇಳಿ ಈ ತರ ತೊಂದರೆ ಆಗ್ತಾ ಇದೆ, ಇದನ್ನ ಬ್ಯಾನ್ ಮಾಡ್ಬೇಕು, ಪ್ಲಾಸ್ಟಿಕ್ ಕೈ ಚೀಲಗಳನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಮನವಿ ಮಾಡ್ಕೊಂತ ಇರ್ತಾರೆ. ಹಲವಾರು ಕಡೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು, ವಿದ್ಯಾವಂತರು ನಾವೆಲ್ಲರೂ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣ ಬಂದ್ ಮಾಡಿ ಕೈ ಚೀಲಗಳನ್ನ ಯೂಸ್ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು, ವಿಶೇಷವಾಗಿ ಗ್ರಾಮ ಭಾರತ ಟ್ರಸ್ಟ್ ನ ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಅವರು ಇಂತಹ ಕೆಲಸ ಮಾಡ್ತಿರೋದಕ್ಕೆ ನಾವೆಲ್ಲರೂ ಕೂಡ ಕೈ ಅವ್ರು ಜೋಡಿಸೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಂದ್ ಮಾಡೋಣ, ಕೈ ಚೀಲಗಳನ್ನ ಯೂಸ್ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗ್ರಾಮ ಭಾರತಿ ಟ್ರಸ್ಟ್ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಬಗ್ಗೆ ಒಂದು ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಮುಳಬಾಗಿಲಿನ MB ಕೃಷ್ಣಮೂರ್ತಿರವರು ಅವ್ರು ಹೆಂಗಂದ್ರೆ ಅವರು ಮಾತಾಡಲ್ಲ ಯಾವತ್ತು ಅವರು ಮಾತಲ್ಲಿ ನಾನು ಹೆಸರು ಮಾಡಬಾರ್ದು, ನನ್ನ ಕೆಲಸ ಮಾತಾಡಬೇಕು ಆ ಸಿದ್ಧಾಂತದ ಮೇಲೆ ನಡೀತಾ ಇದ್ದಾರೆ. ಅವರ ಕೆಲಸ ತುಂಬಾ ಶ್ಲಾಘನೀಯ. ಏನಂದ್ರೆ ಏನೋ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಗ್ರಾಮ ಭಾರತಿ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಅನ್ನು ಸ್ಥಾಪಿಸಿ ಅವ್ರದೇ ಆದಂತ ಸೇವೆ ಪ್ರಾರಂಭ ಮಾಡಿದ್ರು. ಮತ್ತೆ ಅದೇ ರೀತಿ ಮುಳಬಾಗಿಲು ಫುಡ್ ಬ್ಯಾಂಕ್ ಎಂಬ ಹೆಸರಿನಲ್ಲಿ ಒಂದು ವಿಶೇಷ ವಿನೂತನ ರೀತಿಯ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ರು. ಆ ಮುಳಬಾಗಿಲು ಫುಡ್ ಬ್ಯಾಂಕ್ ಈಗ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಫುಡ್ ಬ್ಯಾಂಕ್ ಆಗಿ ಮಾರ್ಪಾಟಾಗಿದೆ. ಯಾಕಂದ್ರೆ ಈ ಮುಳಬಾಗಿಲಿನ ಕೆಲಸ ನೋಡಿ ಇವರಿಗೆ ಬೇರೆ ಬೇರೆ ತಾಲೂಕಿನಿಂದ ಸಂಪರ್ಕ ಮಾಡಿ ಈಗ ಕರ್ನಾಟಕ ಫುಡ್ ಬ್ಯಾಂಕ್ ಎಂಬ ಹೆಸರಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇವರ ಸೇವೆ ಪ್ರಾರಂಭ ಆಗಿದೆ. ಇದೇ ರೀತಿ ಇವರ ಸೇವೆ ಪ್ರಾರಂಭ ಆಗ್ಲಿ. ನೋಡ್ಬೋದು, ಈಗ ಇವರು ವಿಶೇಷವನ್ನು ಕನಸನ್ನು ಇಟ್ಕೊಂಡಿದ್ದಾರೆ. ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಎಲ್ಲ ತಾಲೂಕುಗಳು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಆಗ್ಬೇಕಂತ ನಮ್ಮ ಮುಳಬಾಗಿಲಿಂದಾನೇ ಪ್ರಾರಂಭ ಮಾಡಿದ್ದಾರೆ. ಏನಂದ್ರೆ ನಮ್ಮ ಕಸ ನಮ್ಮ ಜವಾಬ್ದಾರಿ, ಪರಿಸರ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ ಎಂಬ ಈ ನೋಡ್ಬೋದು, ಇವರು ಸ್ಟಿಕ್ಕರ್ಸ್ ಗಳನ್ನು ಎಲ್ಲಾ ಕಡೆ ತಾವು ನೋಡಿರ್ತೀರಾ. ಅದೇ ರೀತಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ನೋಡಿ ಇವರು ಪ್ರಾರಂಭ ಮಾಡಿದ್ದಾರೆ. ಬಟ್ಟೆ ಬ್ಯಾಗ್ ಗಳನ್ನು ಎಲ್ಲಾ ಕಡೆ ಒಂದು ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಇವರೇ ಎಲ್ಲಾ ಕಡೆ ಕೊಡ್ತಾರಂತ ಲೆಕ್ಕ ಅಲ್ಲ, ಅವೇರ್ನೆಸ್ ಆಗಿ ಇವರು ಎಲ್ಲಾ ಕಡೆ ಕೊಡ್ತಾ ಇದ್ದಾರೆ. ನಾವು ಕೂಡ ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಬಟ್ಟೆ ಚೀಲಗಳನ್ನು ಉಪಯೋಗ ಮಾಡಬೇಕು. ಯಾಕಂದ್ರೆ ಈ ಪ್ಲಾಸ್ಟಿಕ್ ಇಂದ ಎಷ್ಟು ಅನಾಹುತಗಳು ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಏನು ಸಾಚಗಳಂತ ಅಲ್ಲ, ನಾವು ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಆದ್ರೆ ತ್ಯಜಿಸ್ಬೇಕು. ಎಲ್ರದ್ದು ಒಂದು ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿ ಈ ಪರಿಸರದ ಬಗ್ಗೆ ಒಂದು ಇವರ ನಿಲುವು ಆಗಿದೆ. ಅದೇ ರೀತಿ ಮುಳಬಾಗಿಲು ಫುಡ್ ಬ್ಯಾಂಕ್, ಕರ್ನಾಟಕ ಫುಡ್ ಬ್ಯಾಂಕ್, ಇದರಿಂದ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಸಿದವರ ಹೊಟ್ಟೆಗೆ ಅನ್ನ ನೀಡುವ ಸೇವೆ. ಇದರಿಂದ ಇವರು ಸ್ವಂತ ಖರ್ಚಿಂದ ಏನು ಮಾಡ್ತಾ ಇಲ್ಲ, ಇವರೇ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಉಳಿದ ಆಹಾರವನ್ನು ವ್ಯರ್ಥ ಮಾಡಬೇಡಿ ಎಂದು ಒಂದು ಸಂದೇಶ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಏನಂದ್ರೆ ಮದುವೆ, ಸಭೆ ಸಮಾರಂಭಗಳು, ಹೋಟೆಲ್ಗಳು ಇತ್ಯಾದಿ ಎಲ್ಲಾ ಕಡೆ ಈಗ ಬೆಳಗ್ಗೆ ಊಟ ಮಾಡ್ತಾರೆ, ಅದರಲ್ಲಿ ಮಿಕ್ಕೋಗುತ್ತೆ. ಅದಕ್ಕೆ ನೀವು ವ್ಯರ್ಥ ಮಾಡದೆ ಈ ಮುಳಬಾಗಿಲು ಫುಡ್ ಬ್ಯಾಂಕ್ ಏನಿದೆ, ಇವರು ಮೊಬೈಲ್ ನಂಬರ್ಸ್ ಗಳನ್ನು ಕೊಟ್ಟಿರ್ತಾರೆ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಬಂದು ಕಲೆಕ್ಟ್ ಮಾಡಿ ಆ ಊಟವನ್ನು
ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೋಗಿ ಕೊಡೋ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ, ಇನ್ನು ಮುಂದೆನೂ ಮಾಡ್ತಾರೆ. ಇವರಿಗೆ ಎಲ್ಲರೂ ಸಹಕಾರಿಯಾಗಿ ನಿಂತು ಮುಳಬಾಗಿಲು ಫುಡ್ ಬ್ಯಾಂಕ್ ಆಗಿರ್ಲಿ, ಕರ್ನಾಟಕ ಫುಡ್ ಬ್ಯಾಂಕ್ ಆಗಿರ್ಲಿ, ಗ್ರಾಮ ಭಾರತಿ ಟ್ರಸ್ಟ್ ಆಗಿರ್ಲಿ, ಇವರ MB ಕೃಷ್ಣಮೂರ್ತಿ ಮತ್ತು ತಂಡ ಎಲ್ಲರೂ ಈಗ ಇವ್ರು ಒಬ್ರೇ ಅಂತಲ್ಲ, ನಾವು ಕೂಡ ಅವ್ರ ಜೊತೆ ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ಹೇಳ್ತಾ ಅವರ ಕೆಲಸಕ್ಕೆ, ಅವರ ಸೇವೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೆ ಜನಪ್ರತಿನಿಧಿಗಳು ಮತ್ತು ಸಮಾಜ ಸೇವಕರು ಯಾರಿದ್ದಾರೆ ಇವರ ಕೈ ಜೋಡಿಸಬೇಕೆಂಬ ನಾನು ಕೂಡ ಈ ಮುಖಾಂತರ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.